ಹಲೋ ಟ್ರೈನೀಸ್, ಇವತ್ತು ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಷರಿಂಗ್, ಮಾರ್ಕಿಂಗ್ ಮತ್ತು ಟೆಸ್ಟಿಂಗ್ ಟೂಲ್ಸ್ ಅದರ ಅಪ್ಲಿಕೇಶನ್ಸ್ ಬಗ್ಗೆ ಕಲಿಯೋಣ. ಈ ವಿಡಿಯೋನ ಆಬ್ಜೆಕ್ಟಿವ್ಸ್ ಅಂದರೆ ಈ ಸೆಷನ್ ನಂತರ ನಾವು ಕಲಿಯೋಣ ಮೆಷರಿಂಗ್ ಟೂಲ್ಸ್ನ ಯೂಸ್, ಅದರ ಅಪ್ಲಿಕೇಶನ್ನ ಐಡೆಂಟಿಫೈ ಮಾಡೋದು, ಮಾರ್ಕಿಂಗ್ ಟೂಲ್ಸ್ನ ಯೂಸ್, ಅದರ ಅಪ್ಲಿಕೇಶನ್ನ ಐಡೆಂಟಿಫೈ ಮಾಡೋದು. ಮಾರ್ಕಿಂಗ್ ಆಫ್ ಅಥವಾ ಲೇಔಟ್ ಕ್ರಮವು ಕಾರ್ಯಾಚರಣೆಯ ಸ್ಥಳವನ್ನು ಸೂಚಿಸಲು ಮತ್ತು ಕಾರ್ಯಾಚರಣೆಯ ಅನುಕ್ರಮದ ಸಮಯದಲ್ಲಿ ಮಾರ್ಗದರ್ಶನವನ್ನು ಒದಗಿಸಲು ಉಪಯುಕ್ತವಾಗಿದೆ. ಗುರುತು ಮಾಡುವುದನ್ನು ಪೆನ್ಸಿಲ್ ಇಲ್ಲವೇ ಗೀರುವ ಸಾಧನದಿಂದ ಮಾಡಲಾಗುತ್ತದೆ. ಮರಗೆಲಸದ ತಂತ್ರಜ್ಞರ ಪೆನ್ಸಿಲ್. ಮರಗೆಲಸ ಮಾಡುವವರ ಪೆನ್ಸಿಲ್ ಸಾಮಾನ್ಯವಾಗಿ ಅಡ್ಡಾಕಾರವಾಗಿರುತ್ತದೆ. ಅದನ್ನು ಉಳಿಯಿಂದ ಎರೆದು ಚೂಪು ಮಾಡುತ್ತಾರೆ. ಈ ಪೆನ್ಸಿಲ್ ಅನ್ನು ನಿಖರವಾದ ಕೆಲಸಕ್ಕೆ ಉಪಯೋಗಿಸುವುದಿಲ್ಲ. ಗುರುತು ಮಾಡಲು ಸೂಕ್ತವಾದ ಪೆನ್ಸಿಲ್ ದರ್ಜೆ ಎಂದರೆ HB/HF. ಗುರುತು ಮಾಡುವ ಚಾಕು. ಇದನ್ನು ಒಂದು ತುದಿಯಲ್ಲಿ ಪಾಯಿಂಟ್ ಆಗಿರುವಂತೆ ಇನ್ನೊಂದು ತುದಿಯಲ್ಲಿ ಕತ್ತರಿಸುವ ಬ್ಲೇಡ್ನಂತೆ ಕಬ್ಬಿಣದಿಂದ ವಿನ್ಯಾಸ ಮಾಡಲಾಗಿದೆ. ಇದನ್ನು ಉದ್ದವಾಗಿ ಉಳಿಯಲ್ಲಿ ಕತ್ತರಿಸಬೇಕಾದ ಜಾಗದಲ್ಲಿ ಗೆರೆಗಳನ್ನು ಎಳೆಯಲು ಉಪಯೋಗಿಸಲಾಗುತ್ತದೆ. ಪಾಯಿಂಟ್ ತುದಿಯನ್ನು ಅಂತರವನ್ನು ಗುರುತು ಮಾಡಲು ಮತ್ತು ಗೆರೆ ಎಳೆಯಲು ಉಪಯೋಗಿಸುತ್ತಾರೆ. ಸ್ಟೀಲ್ ಸ್ಕ್ರೈಬರ್. ಸ್ಟೀಲ್ ಸ್ಕ್ರೈಬರ್ ತುದಿಯಲ್ಲಿ ಚೂಪಾಗಿರಬೇಕು. ಇದನ್ನು ಉಳಿ ಅಥವಾ ಗರಗಸದಿಂದ ಕತ್ತರಿಸುವ ಜಾಗಕ್ಕೆ ಗುರುತು ಮಾಡಲು ಉಪಯೋಗಿಸುತ್ತಾರೆ. ಇದನ್ನು ರಂಧ್ರ ಮಾಡಲು ಉಪಯೋಗಿಸಬಾರದು ಹಾಗೂ ಇದರ ಹಿಡಿಕೆಯನ್ನು ಸುತ್ತಿಗೆಯಿಂದ ಹೊಡೆಯಬಾರದು. ಮಾರ್ಕಿಂಗ್ ಗೇಜ್. ಮಾರ್ಕಿಂಗ್ ಗೇಜ್ ಅನ್ನು ಅಂಚಿಗೆ ಸಮಾನಾಂತರವಾಗಿ ಗೆರೆ ಎಳೆಯಲು ಉಪಯೋಗಿಸುತ್ತಾರೆ. ಉದಾಹರಣೆಗೆ, ಒಂದು ಚೌಕಾಕೃತಿಯ ದಂಡ ಇರುತ್ತದೆ. ಅದರ ಮುಂಭಾಗದಲ್ಲಿ ಒಂದು ಮರದ ತುಂಡನ್ನು ಜೋಡಿಸಲಾಗಿರುತ್ತದೆ. ಅದು ದಂಡದ ಮೇಲೆ ಹರಿದಾಡುವಂತೆ ಇರುತ್ತದೆ. ಈ ತುಂಡನ್ನು ಥಂಬ್ ಸ್ಕ್ರೂನಿಂದ ಯಾವ ಅಳತೆಗೆ ಬೇಕಾದರೂ ಫಿಕ್ಸ್ ಮಾಡಿಕೊಳ್ಳಬಹುದು. ಸ್ಕ್ರೂ ಅನ್ನು ಸಡಿಲಗೊಳಿಸುವುದರ ಮೂಲಕ ಗೇಜ್ ಅನ್ನು ಹೊಂದಿಸಲಾಗಿದೆ ಮತ್ತು ಸ್ಟಾಕ್ ಅನ್ನು ಸ್ಪರ್ನಿಂದ ಅಗತ್ಯವಿರುವ ದೂರಕ್ಕೆ ಸರಿಸಲಾಗುತ್ತದೆ. ಅಳತೆಗೆ ಹೊಂದಿಸಿಕೊಂಡು ಬಿಗಿ ಮಾಡಬಹುದು. ಯಾವ ಅಳತೆ ಎನ್ನುವುದನ್ನು ಇಂಚು ಪಟ್ಟಿಯಿಂದ ಅಳತೆ ಮಾಡಿಕೊಳ್ಳಬೇಕು. ಅಳತೆ ಮಾಡಿಕೊಂಡ ನಂತರ ಬಿಗಿ ಮಾಡಿ ಅದನ್ನು ಗುರುತು ಮಾಡಬೇಕಾಗಿರುವ ಮರಕ್ಕೆ ಗಟ್ಟಿಯಾಗಿ ಹೊಂದಿಸಿ ಗೆರೆ ಎಳೆಯಬೇಕು. ಮೋರ್ಟೀಸ್ ಗೇಜ್. ಮಾರ್ಟೀಸ್ ಗೇಜ್ ಕೂಡ ಮಾರ್ಕಿಂಗ್ ಗೇಜ್ನಂತೆಯೇ ಇರುತ್ತದೆ, ಆದರೆ ಇದರಲ್ಲಿ 2 ಮೊಳೆ ಇರುತ್ತದೆ. ಇದನ್ನು 2 ಬೇರೆ ಬೇರೆ ಅಳತೆಗೆ ಹೊಂದಿಸಿಕೊಂಡು ಒಟ್ಟಿಗೆ 2 ಸಮಾನಾಂತರ ಗೆರೆ ಎಳೆಯಬಹುದು. ಇದನ್ನು ಗಟ್ಟಿ ಮರದಿಂದ ಮಾಡಿರುತ್ತಾರೆ. ಮರದ ತುಂಡಿನ ಕೊನೆಯಲ್ಲಿ ಅಡ್ಜಸ್ಟಬಲ್ ಸ್ಕ್ರೂ ಕೂಡ ಇರುತ್ತದೆ. ಸ್ಕ್ರೂ ಅನ್ನು ಹಿಂದಕ್ಕೆ ಮುಂದಕ್ಕೆ ಹೊಂದಿಸಿಕೊಳ್ಳಬಹುದಾದ ಆಕಾರದಲ್ಲಿ ಮಾಡಲಾಗಿರುತ್ತದೆ. ಇನ್ನೊಂದು ತುದಿಗೆ ಸಾಮಾನ್ಯ ಮಾರ್ಕಿಂಗ್ ಗೇಜ್ನಂತೆ ಮುಳ್ಳು ಫಿಕ್ಸ್ ಮಾಡಿರುತ್ತಾರೆ. ಸಾಮಾನ್ಯ ಮಾರ್ಕಿಂಗ್ ಗೇಜ್ನಲ್ಲಿ ಇದು ಇರುವುದಿಲ್ಲ. ಈ ಗೇಜ್ ಅನ್ನು ಮಾರ್ಟಸಸ್ ಮತ್ತೆ ಟೆನನ್ಸ್ ಮಾರ್ಕ್ ಮಾಡಲು ಬಳಸುತ್ತಾರೆ. ಹಾಗೆಯೇ ಸಮಾನಾಂತರ ಗೆರೆ ಎಳೆಯಲು ಕೂಡ ಬಳಸುತ್ತಾರೆ. ಕಟಿಂಗ್ ಗೇಜ್. ದಂಡದ ಕೊನೆಯಲ್ಲಿ ಒಂದು ಬೆಣೆಯ ಸಹಾಯದಿಂದ ಚಾಕುವನ್ನು ಹಾಕಲಾಗಿರುತ್ತದೆ. ಬೆಣೆಯನ್ನು ಸಡಿಲ ಮಾಡಿಕೊಂಡು ಚಾಕುವಿನ ಉದ್ದವನ್ನು ಹೆಚ್ಚು ಕಡಿಮೆ ಮಾಡಿಕೊಳ್ಳಬಹುದು. ಅಗಲವಾದ ಹಲಿಗೆಗಳ ಮೇಲೆ ಈ ಗೇಜ್ನಿಂದ ಗುರುತು ಮಾಡಿಕೊಳ್ಳಬಹುದು. ಗ್ರೂವ್, ರಿಬೇಟ್ಸ್ ಮತ್ತು ಡೌಟೇಲ್ಸ್ಗಳನ್ನು ಮಾಡಿಕೊಳ್ಳಲು ಈ ಗೇಜ್ನಿಂದ ಆಳವಾದ ಗುರುತುಗಳನ್ನು ಮಾಡಿಕೊಳ್ಳಬಹುದು. ಮರದಲ್ಲಿ ಮತ್ತು ಪ್ಲೇವುಡ್ನಲ್ಲಿ 3mm ದಪ್ಪದವರೆಗಿನ ತೆಳುವಾದ ಪಟ್ಟಿಯನ್ನು ಈ ಕಟ್ಟಿಂಗ್ ಗೇಜ್ನಿಂದ ತೆಗೆಯಬಹುದು. ಪ್ಯಾನೆಲ್ ಗೇಜ್. ಇದು ನೋಡಲು ಸಾಮಾನ್ಯ ಮಾರ್ಕಿಂಗ್ ಗೇಜ್ ಅಂತೆಯೇ ಇರುತ್ತದೆ, ಆದರೆ ಇದರ ದಂಡ ಮತ್ತು ಮುಳ್ಳು ಉದ್ದವಾಗಿರುತ್ತದೆ. ದಂಡದ ಉದ್ದ 450 ಮಿಲಿಮೀಟರ್ಸ್. 150 ಮಿಲಿಮೀಟರ್ಗೂ ಅಗಲವಾಗಿರುವ ಹಲಗೆಗಳ ಮೇಲ್ಗುರುತು ಮಾಡಿಕೊಳ್ಳಲು ಈ ಗೇಜ್ ಉಪಯೋಗಕ್ಕೆ ಬರುತ್ತದೆ. ಟ್ರಾಮೆಲ್ ಪಾಯಿಂಟ್ಸ್. ಟ್ರಾಮೆಲ್ ಪಾಯಿಂಟ್ಸ್ಗಳನ್ನು ದೊಡ್ಡ ಸರ್ಕಲ್ ಇಲ್ಲವೇ ಕ್ರಾಸ್ ಬರೆಯಲು ಉಪಯೋಗಿಸುತ್ತಾರೆ. 2 ಸರಿದಾಡುವ ಪಾಯಿಂಟ್ಗಳನ್ನು ಮರದ ಬಾಟನ್ ಇಲ್ಲವೇ ಕಬ್ಬಿಣದ ರಾಡ್ಗೆ ಹಾಕಲಾಗಿರುತ್ತದೆ. ಇದಕ್ಕೆ ಕೊಟ್ಟಿರುವ ಸ್ಕ್ರೂನಿಂದ ಬೇಕಾದ ಅಳತೆಗೆ 2 ಹೊಂದಿಸಿಕೊಳ್ಳಬಹುದು. ಹೊಂದಿಸಿಕೊಂಡ ನಂತರ ನಮಗೆ ಬೇಕಾಗಿರುವ ಹಾಗೆ ಸರಿದಾಡುತ್ತದೆ. ಕೆಲವೊಮ್ಮೆ ಪಾಯಿಂಟ್ಗಳಲ್ಲಿ ಒಂದನ್ನು ಪೆನ್ಸಿಲ್ ಲಿಡ್ನಿಂದ ಬದಲಾಯಿಸಬಹುದು. ವಿಂಗ್ ಕಾಂಪಾಸ್. ವಿಂಗ್ ಕಾಂಪಾಸ್ ಅನ್ನು 2 ಕಬ್ಬಿಣದ ಕಾಲುಗಳಿಂದ ಮಾಡಲಾಗಿರುತ್ತದೆ. 2 ತುದಿಗೆ ಚೂಪಾದ ಪಾಯಿಂಟ್ಗಳನ್ನು ಮಾಡಿ ಮೇಲ್ಭಾಗವನ್ನು ಸ್ಕ್ರೂ ಇಲ್ಲವೇ ರಿವೆಟ್ನಿಂದ ಸೇರಿಸಲಾಗಿರುತ್ತದೆ. ಇದನ್ನು ಬೇಕಾದ ಅಳತೆಗೆ ಒಂದು ಸೆಟ್ ಸ್ಕ್ರೂನಿಂದ ಫಿಕ್ಸ್ ಮಾಡಿಕೊಳ್ಳಬಹುದು. ಉಪಯೋಗಗಳು: ವೃತ್ತದ ಕಮಾನನ್ನು ಹಾಕಿಕೊಳ್ಳಲು, ಇಂಚುಪಟ್ಟಿಯಿಂದ ಅಳತೆಯನ್ನು ನಮೂದು ಮಾಡಿಕೊಳ್ಳಲು, ಕರ್ವ್ಗಳನ್ನು ಗುರುತು ಮಾಡಿಕೊಳ್ಳಲು. ದ ರೂಲರ್ ಅಥವಾ ಸ್ಟೀಲ್ ರೂಲ್. ರೇಖೆಯ ಉದ್ದವನ್ನು ಅಳೆಯಲು ಮತ್ತು ಎಳೆಯಲು ಉಪಯೋಗಿಸುತ್ತಾರೆ. ಮಡಚಿಕೊಳ್ಳುವ ಮರಗೆಲಸದವರ ಇಂಚುಪಟ್ಟಿ. ಇದನ್ನು ಜಿಗ್‌ಜ್ಯಾಗ್ ರೂಲ್ ಎಂದು ಕರೆಯುತ್ತಾರೆ. ಇದರಲ್ಲಿ 10 ತುಂಡುಗಳನ್ನು ಒಂದಕ್ಕೆ ಒಂದನ್ನು ಸಡಿಲವಾಗಿ ರಿವಿಟ್ ಮಾಡಲಾಗಿರುತ್ತದೆ.
ಪ್ರತಿಯೊಂದು ತುಂಡು 10 ಸೆಂಟಿಮೀಟರ್ ಉದ್ದವಿರುತ್ತದೆ. ಒಟ್ಟು ಉದ್ದ 1 ಮೀಟರ್ ಇರುತ್ತದೆ. ಹೆಚ್ಚು ಉದ್ದವಿರುವ ಕಡೆಯಲ್ಲಿ ಇದರಿಂದ ಅಳತೆ ಮಾಡಿಕೊಳ್ಳಬಹುದು. ಕೆಲವೊಂದರಲ್ಲಿ ಇನ್ನೊಂದು ಬದಿಯಲ್ಲಿ ಬ್ರಿಟಿಷ್ ಸಿಸ್ಟಮ್ ಅಳತೆ ಕೂಡ ಕೊಟ್ಟಿರುತ್ತಾರೆ. ಮಡಚುವ ಇಂಚುಪಟ್ಟಿ, ಇದನ್ನು ಫುಟ್ ರೂಲ್ ಎಂದು ಕೂಡ ಕರೆಯುತ್ತಾರೆ. ಇದರಲ್ಲಿ 4 ಮಡಿಕೆ ಇದ್ದು ಪ್ರತಿಯೊಂದು 6 ಇಂಚು ಇಲ್ಲವೇ 150 ಮಿಲಿಮೀಟರ್ ಉದ್ದವಿರುತ್ತದೆ. ಇದನ್ನು ಪ್ಲಾಸ್ಟಿಕ್ ಇಲ್ಲ ಲೋಹದಿಂದ ಜೋಡಿಸಲಾಗಿರುತ್ತದೆ. ಅಳತೆ ಮಾಡಿದ ನಂತರ ಮಡಚಿ ಧೂಳು ಇಲ್ಲದಂತೆ ಎತ್ತಿಡಬೇಕು. ಸುಲಭವಾಗಿ ಜೇಬಿನಲ್ಲಿ ಇದನ್ನು ಕೊಂಡೊಯ್ಯಬಹುದು. ಅಂಚುಗಳು ಹಾಳಾಗದಂತೆ ಕೊನೆಯಲ್ಲಿ ಲೋಹದ ಕ್ಲಿಪ್ ಕೊಟ್ಟಿರುತ್ತಾರೆ. ಟೇಪ್ ಮೆಜರ್ಮೆಂಟ್ ರೂಲ್, ಉದ್ದವಾದ ಭಾಗವನ್ನು ಅಳೆಯಲು ಈ ಟೇಪ್ ಉಪಯೋಗಕ್ಕೆ ಬರುತ್ತದೆ. ಈ ಟೇಪನ್ನು ಲೋಹದಿಂದ ಮಾಡಿದ್ದು ಬಾಳಿಕೆ ಹೆಚ್ಚು ಮತ್ತು ನಿಖರವಾಗಿರುತ್ತದೆ. ಇದನ್ನು ಉಪಯೋಗಿಸದೇ ಇದ್ದಾಗ ಪೆಟ್ಟಿಗೆಯಲ್ಲಿ ಎತ್ತಿಡಬೇಕು. ವಿಭಾಗಗಳನ್ನು ಇಂಚು ಮತ್ತು ಸೆಂಟಿಮೀಟರ್ಗಳಲ್ಲಿ ಕೊಟ್ಟಿರುತ್ತಾರೆ. ಒಳಭಾಗ ಮತ್ತು ಹೊರಭಾಗವನ್ನು ಅಳತೆ ಮಾಡಲು ಕೊನೆಯಲ್ಲಿ ಸ್ಲೈಡಿಂಗ್ ವ್ಯವಸ್ಥೆ ಕೂಡ ಅಳವಡಿಸಲಾಗಿರುತ್ತದೆ. ಕಾಂಬಿನೇಷನ್ ಸೆಟ್, ಕಾಂಬಿನೇಷನ್ ಸೆಟ್ ಅನ್ನು ವಿವಿಧ ರೀತಿಯಲ್ಲಿ ಅಂದರೆ ಲೇಔಟ್ ಕೆಲಸಕ್ಕೆ, ಅಳತೆಗೆ, ಕೋನಗಳನ್ನು ಅಳೆಯಲು ಉಪಯೋಗಿಸಬಹುದಾಗಿದೆ. ಈ ಕಾಂಬಿನೇಷನ್ ಸೆಟ್ನಲ್ಲಿ ಒಂದು ಕೋನ ಮಾಪಕ, ಸ್ಕ್ವೇರ್ ಹೆಡ್, ಸೆಂಟರ್ ರೂಲ್ ಅಳವಡಿಸಲಾಗಿರುತ್ತದೆ. ಪ್ರೊಟ್ರಾಕ್ಟರ್ ಹೆಡ್, ಈ ಪ್ರೊಟ್ರಾಕ್ಟರ್ ಹೆಡ್ ಅನ್ನು ಕೋನಗಳನ್ನು ಅಳೆಯಲು ಮತ್ತು ಗುರುತು ಮಾಡಲು ಉಪಯೋಗಿಸುತ್ತಾರೆ. 1 ಡಿಗ್ರಿ ನಿಖರತೆಯನ್ನು ಅಳತೆ ಮಾಡಲು ಇದನ್ನು ಉಪಯೋಗಿಸುತ್ತಾರೆ. ಇದಕ್ಕೆ ಹೊಂದಿಸಿರುವ ಸ್ಪಿರಿಟ್ ಲೆವೆಲ್ ಸಮತಟ್ಟವಾದ ಕಡೆಯಲ್ಲಿನ ಕೆಲಸಕ್ಕೆ ಅನುಕೂಲಕರವಾಗಿರುತ್ತದೆ. ಸ್ಕ್ವೇರ್ ಹೆಡ್, ಈ ಸ್ಕ್ವೇರ್ ಹೆಡ್ನಲ್ಲಿ ಒಂದು ಬದಿಯಲ್ಲಿ 90 ಡಿಗ್ರಿ, ಇನ್ನೊಂದು ಬದಿಯಲ್ಲಿ 45 ಡಿಗ್ರಿ ಅಳೆಯುವ ಅನುಕೂಲತೆ ಇದೆ. ಇದನ್ನು 45 ಮತ್ತು 90 ಡಿಗ್ರಿ ಅಳೆಯಲು ಮತ್ತು ಗುರುತು ಮಾಡಲು ಉಪಯೋಗಿಸುತ್ತಾರೆ. ಇದರಿಂದ ವರ್ಕ್ ಪೀಸ್ ಅನ್ನು ಯಂತ್ರಕ್ಕೆ ಹಾಕಿ ಕುಳಿಗಳ ಆಳವನ್ನು ಅಳೆಯಬಹುದು. ಸೆಂಟರ್ ಹೆಡ್, ಜೊತೆಗಿರುವ ಇಂಚುಪಟ್ಟಿಯಿಂದ ಸಿಲಿಂಡರ್ ಆಕಾರದ ಕೆಲಸದಲ್ಲಿ ಕೇಂದ್ರ ಬಿಂದುವನ್ನು ಗುರುತು ಮಾಡಿಕೊಳ್ಳಬಹುದು. ಕ್ಯಾಲಿಪರ್ಸ್, ಕ್ಯಾಲಿಪರ್ಸ್ಗಳು ಸರಳವಾದ ಅಳತೆ ಸಾಧನಗಳು. ಇದರಿಂದ ಟಿಪ್ನಲ್ಲಿ ಮಾಡಿದ ಅಳತೆಯನ್ನು ಕೆಲಸದ ಸ್ಥಾನಕ್ಕೆ ಇಲ್ಲಿಂದ ಅಲ್ಲಿಗೆ ವರ್ಗಾಯಿಸಬಹುದು. ಜಾಯಿಂಟ್ ಮತ್ತು ಕಾಲಿನ ಆಕಾರಕ್ಕೆ ತಕ್ಕಂತೆ ಇವು ಬೇರೆ ಬೇರೆ ವಿಧದಲ್ಲಿ ಇರುತ್ತವೆ. ಜಾಯಿಂಟ್ ವಿಧಗಳು, ಸಾಮಾನ್ಯವಾಗಿ ಉಪಯೋಗಿಸುವುದು ಗಟ್ಟಿ ಜಾಯಿಂಟ್ ಕ್ಯಾಲಿಪರ್ಸ್ ಮತ್ತು ಸ್ಪ್ರಿಂಗ್ ಜಾಯಿಂಟ್ ಕ್ಯಾಲಿಪರ್ಸ್ಗಳನ್ನು. ರೀಕ್ಯಾಪ್, ಈ ಟ್ರೈನಿಂಗ್ ಸೆಷನ್ ವುಡ್ ವರ್ಕಿಂಗ್ನಲ್ಲಿ ಮೆಜರಿಂಗ್, ಮಾರ್ಕಿಂಗ್, ಟೆಸ್ಟಿಂಗ್ ಟೂಲ್ಸ್ನ ಐಡೆಂಟಿಫೈ ಮಾಡೋದು ಕಲಿಯುತ್ತೇವೆ. ತುಂಬ ಟೂಲ್ಸ್ನ ಡೀಟೇಲ್ ಮಾಡುತ್ತೇವೆ. ವುಡ್ ವರ್ಕ್ ಟೆಕ್ನಿಷಿಯನ್ಸ್ ಪೆನ್ಸಿಲ್, ಮಾರ್ಕಿಂಗ್ ನೈಫ್, ಸ್ಟೀಲ್ ಸ್ಕ್ರೈಬರ್, ಮಾರ್ಕಿಂಗ್ ಗೇಜ್, ಮೋರ್ಟೀಸ್ ಗೇಜ್, ಕಟಿಂಗ್ ಗೇಜ್, ಟ್ರಾಮಲ್ ಪಾಯಿಂಟ್ಸ್, ವಿಂಗ್ ಕಾಂಪಸ್, ರೂಲರ್ಸ್, ಟೇಪ್ ಮೆಜರ್ಮೆಂಟ್ ರೂಲ್ ಮತ್ತು ಕಾಂಬಿನೇಷನ್ ಸೆಟ್ಸ್. ಈ ಟೂಲ್ ಸ್ಪೆಸಿಫಿಕ್ ಪರ್ಪಸಸ್ನ ಸರ್ವ್ ಮಾಡುತ್ತೆ. ಲೇಔಟ್ ಮೆಜರ್ಮೆಂಟ್, ಆಂಗಲ್ ಚೆಕಿಂಗ್, ಅಕ್ಯುರೇಟ್ ವುಡ್ ವರ್ಕಿಂಗಾಗಿ. ಈ ಸೆಷನ್ ಎಂಫಸೈಸ್ ಮಾಡುತ್ತೆ ಪ್ರಾಪರ್ ಟೂಲ್ ಯೂಸೇಜ್, ಪೆನ್ಸಿಲ್ ಹಾರ್ಡನಿಂಗ್ ಸೆಲೆಕ್ಷನ್, ಶಾರ್ಪನಿಂಗ್ ಟೆಕ್ನಿಕ್ಸ್, ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಸಚ್ ಆಸ್ ಮೇಕಿಂಗ್ ಮಾರ್ಟೀಸಸ್, ಸ್ಕ್ರೈಬಿಂಗ್ ಲೈನ್ಸ್ ಮತ್ತು ಮೆಜರಿಂಗ್ ಆಂಗಲ್ಸ್. ಈ ವಿಡಿಯೋನಲ್ಲಿ ನೋಡಿದ್ದು ನೀವು ಎಲ್ಲ ತಿಳಿದಿದ್ದೀವಿ ಅಂತ ನಾನು ನಂಬುತ್ತೇನೆ. ಪುನಃ ಭೇಟಿಯಾಗೋಣ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿ ತನಕ ಥ್ಯಾಂಕ್ ಯು ಆ್ಯಂಡ್ ಗುಡ್ ಬೈ.